ನಾನು ಚೆನ್ನಪ್ಪ ರೆಡ್ಡಾರೆಡ್ಡಿ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಮಂಟೂರು ಗ್ರಾಮ ಪಂಚಾಯತಿಯ ಬುದ್ನಿ PM ಗ್ರಾಮದ ಎಲ್ಲ ಜನರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ಪಂಚಾಯತ್ ಚುನಾವಣೆ ತಿಳುವಳಿಕೆ ಪತ್ರ 2020 ನಾನು ಇದನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ. ಮಾನ್ಯ ಮತದಾರ ಬಾಂಧವರಲ್ಲಿ ನಾನು ನಿಮಗೆ ಕೈ ಮುಗಿದು ಕೇಳಿಕೊಳ್ಳುವುದೇನೆಂದರೆ, ಇವತ್ತಿನ ಸಮಾಜದಲ್ಲಿ ರಾಜಕೀಯ ಅಂದರೆ ದುಡ್ಡು ಗಳಿಸೋದು ಅಂತ ಕೆಲವು ಜನರು ತಿಳಿದುಕೊಂಡಿದ್ದಾರೆ. ಮಾನ್ಯ ಮತದಾರರೇ, ಇದು ಈ ಥರ ಆಗಬಾರದು ಅಂದರೆ ನೀವೆಲ್ಲರೂ ವಿಚಾರವಂತರಾಗಬೇಕು. ಇವತ್ತು ಪಂಚಾಯತ್ ಚುನಾವಣೆ ಅಂದರೆ ಕೆಲವೊಂದು ಜನರು ದುಡ್ಡು ಸುರಿದರೆ ಜನರು ಮರಳಾಗಿ ವೋಟ್ ಮಾಡ್ತಾರೆ ಅಂತ ತಿಳಿದುಕೊಂಡಿದ್ದಾರೆ ಮತ್ತು ಆನೆ ದೇವರ ಪ್ರಸಾದ ಮುಟ್ಟಿಸೋದು ಮಾಡ್ತಾರೆ. ಇದನ್ನು ಯಾರೂ ನಂಬಬೇಡಿ. ಏಕೆಂದರೆ 500 ರೂಪಾಯಿ 1000 ರೂಪಾಯಿ ಹಂಚಿ 5 ವರ್ಷ ಲಕ್ಷ ಗಂಟಲೆ ರೂಪಾಯಿ ದೋಚಕ್ಕೆ ಅವರು ನೋಡ್ತಾರೆ. ನೋಡಿ ಮತದಾರರೇ, ನೀವು ದುಡ್ಡು ಸರಾಯಿ ತೆಗೆದುಕೊಂಡು ನಿಮ್ಮ ಒಂದು ಓಟನ್ನು ಹಾಕಿ ಅವರ ಕೈಯಲ್ಲಿ 5 ವರ್ಷ ಮರುಳಾಗಿ ಬದುಕೋದು ಬೇಡ. ನೀವೇ ಆ ದುಡ್ಡಿನ ಆಸೆಯನ್ನು ಮಟ್ಟ ಹಾಕಿ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ಏಕೆಂದರೆ ಅವರು ನಿಮ್ಮ ಸೇವಕರಾಗಿ ಕೆಲಸಗಳನ್ನು ಮಾಡುವಂತೆ ಮಾಡಿದರೆ ಆಗ ಆ ಶ್ರೇಯಸ್ಸು ನಿಮಗೆ ಸಲ್ಲುತ್ತದೆ. ಮಾನ್ಯ ಮತದಾರರೇ, ಇವತ್ತು ಊರಲ್ಲಿ 10 ಟ್ರಿಪ್ ಗರಸಾಕಿ 1 ಲಕ್ಷ ರೂಪಾಯಿ ತೆಗೆದದ್ದನ್ನು ನೋಡ್ರಿ. 3 ತಾಸು JCP ಹಚ್ಚಿ 50,000 ರೂಪಾಯಿ ತೆಗೆದದ್ದನ್ನು ನೋಡ್ರಿ. 1 ಕಿಲೋಮೀಟರ್ದಲ್ಲಿ 4 ರಿಂದ 5 ಕಡೆ ಹಳ್ಳ ಉಳೆತ್ತಿ ಲಕ್ಷ ಗಂಟಲೆ ರೂಪಾಯಿ ತೆಗೆದದ್ದನ್ನು ನೋಡ್ರಿ. ಮತ್ತು ರಸ್ತೆ ಬದಿಯಲ್ಲಿ ಸಸಿ ನೆಡದೆ ರೂಪಾಯಿ ತೆಗೆದದ್ದನ್ನು ನೀವೆಲ್ಲ ನೋಡೇ ಇದ್ದೀರಿ. ಮಾನ್ಯ ಮತದಾರರೇ, ಇದನ್ನು ಯಾರ ಮನಸ್ಸು ನೋಯಿಸಲು ನಾನು ಹೇಳುತ್ತಿಲ್ಲ. ಇನ್ನು ಮುಂದೆಯಾದರೂ ಆಯ್ಕೆಯಾಗುವ ವ್ಯಕ್ತಿಗಳಿಗೆ ಸರಿಯಾಗಿ ವಿಚಾರ ಮಾಡಿ ವೋಟ್ ಹಾಕಿ ಅಂತ ನಾನು ನಿಮಗೆಲ್ಲರಿಗೂ ನೆನಪಿಸುತ್ತಿದ್ದೇನೆ. ಮಾನ್ಯ ಮತದಾರರೇ, ಇದನ್ನು ನಾನು ನನಗಾಗಿ ಹೇಳುತ್ತಿಲ್ಲ, ನಮ್ಮೂರಿಗಾಗಿ. ಒಟ್ಟಿನಲ್ಲಿ ನಮ್ಮೂರಿನ ಚರಿತ್ರೆ ಬದಲಾಗಿ ನಂದನವನವಾಗಿ ಕಾಣಬೇಕನ್ನುವುದೇ ನನ್ನ ಆಸೆ. ಅದಕ್ಕಾಗಿ ಇದನ್ನು ನಿಮಗೆ ಪದೇ ಪದೇ ನೆನಪಿಸುತ್ತಿದ್ದೇನೆ. ಮತದಾರರೇ, ನೀವು ಆಯ್ಕೆ ಮಾಡಿದ ವ್ಯಕ್ತಿಗಳು ಯಾವಾಗಲೂ ನಿಮ್ಮ ಜೊತೆ ಸಹಕರಿಸುತ್ತಿರಬೇಕು. ಆ ವ್ಯಕ್ತಿಗಳು ತನ್ನ ವಾರ್ಡಿನಲ್ಲಿ ಜನರ ಕುಂದು ಕೊರತೆಗಳನ್ನು ನಿಮ್ಮನ್ನು ಮತ್ತು ಹಿರಿಯರನ್ನು ಕರೆಸಿ ಕೆಲಸಗಳ ವಿಚಾರ ಮಾಡುವಂತಿರಬೇಕು. ಆ ಸಭೆಯಲ್ಲಿ ನಡೆದ ಕೆಲಸಗಳನ್ನೇ ಅವರು ಕೈಗೆತ್ತಿಕೊಳ್ಳುತ್ತಿರಬೇಕು. ಕಾಟಾಚಾರಕ್ಕೆ ಮೀಟಿಂಗ್ ಮಾಡಿ ಪಂಚಾಯಿತಿಯಲ್ಲಿ ಆ ಕೆಲಸಗಳನ್ನೇ ಅವರು ಬೇರೆ ಮಾಡಬಾರದು. ಒಂದು ವೇಳೆ ಅವರು ಹಾಗೆ ಮಾಡಿದರೆ ಅದನ್ನು ತಡೆಯುವ ಶಕ್ತಿ ನಿಮ್ಮಲ್ಲಿ ಇರಬೇಕು ಮತ್ತು ನಮ್ಮಲ್ಲಿ ಇರಬೇಕು. ಮತದಾರರೇ, ಯಾವುದೇ ವ್ಯಕ್ತಿಗಳು ಇರಲಿ, ಜಾತಿ, ಶ್ರೀಮಂತಿಕೆ, ಹಣ, ಸಂಬಂಧ, ಸರಾಯಿ ಇವನ್ನೆಲ್ಲ ನೋಡದೆ ನೀವು ಒಳ್ಳೆಯ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಿ ಎಂದು ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ. ಮತದಾರರೇ, ಇಷ್ಟೆಲ್ಲ ಬರೆದದ್ದನ್ನು ನೋಡಿಯೂ ನೀವು ಓಟನ್ನು ಎಂಥ ವ್ಯಕ್ತಿಗೆ ಹಾಕಬೇಕು ಎಂಬುದು 10 ಬಾರಿ ವಿಚಾರ ಮಾಡಿ. ಏಕೆಂದರೆ ಒಳ್ಳೆಯ ವ್ಯಕ್ತಿಗಳಿಗೆ ಮಾತ್ರ ನೀವು ಓಟ ಮಾಡಬೇಕು. ಒಟ್ಟಿನಲ್ಲಿ ಅವರು ಊರಿನ ಒಳ್ಳೆಯ ವ್ಯಕ್ತಿಗಳಾಗಿರಬೇಕು ಮತ್ತು ಅವರು ಮಾಡುವ ತಪ್ಪುಗಳನ್ನು ಕೇಳುವ ಶಕ್ತಿಗಳು ನೀವಾಗಬೇಕು ಎಂಬುದೇ ನನ್ನ ಆಸೆ. ಪಂಚಾಯಿತಿ ಅಧಿಕಾರ ಮುಗಿದ ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಊರಿನ ಎಲ್ಲ ಜನರ ಸಹಕಾರದಿಂದ ಎಷ್ಟು ಕೆಲಸಗಳನ್ನು ಮಾಡಿದರು ಎಂದು ನಿಮಗೂ ಚೆನ್ನಾಗಿ ತಿಳಿದಿದೆ. ಮಾನ್ಯ ಮತದಾರರೇ, ಅದಕ್ಕಾಗಿ ನೀವು ಈಗಲೇ ಜಾಗರೂಕರಾಗಿ ಜಾಣ್ಮೆಯನ್ನು ತೋರಿಸಿ ಒಳ್ಳೆಯ ವ್ಯಕ್ತಿಗಳಿಗೆ ವೋಟ್ ಮಾಡಿ. ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಅವಕಾಶ ಈಗ ನಿಮ್ಮ ಕೈಯಲ್ಲಿ ಇದೆ. ದಬ್ಬಾಳಿಕೆ ಮಾಡಿ ಆಡಳಿತ ಮಾಡುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ನೀವು 5 ವರ್ಷ ಅವರ ಕೈಯಲ್ಲಿ ಮೂರ್ಖರಾಗಿ ಬಾಳುವುದು ಬೇಡ ಎಂಬುದೇ ನನ್ನ ಆಸೆ. ದಿಗ್ಬಂಧನ ಅಪಹಾಸ್ಯ ಮಾಡುವವರು ಇದ್ದೇ ಇರುತ್ತಾರೆ. ನೀವು ಅದರ ಕಡೆ ಗಮನ ಕೊಡಬೇಡಿ. ಊರಿನ ಅಭಿವೃದ್ಧಿಗಾಗಿ ಒಳ್ಳೆಯ ವ್ಯಕ್ತಿಗೆ ವೋಟ್ ಮಾಡಿ, ಅವರ ಉದ್ಧಾರಕ್ಕಾಗಿ ವೋಟ್ ಮಾಡಬೇಡಿ ಎನ್ನುವುದೇ ನನ್ನ ಆಸೆ. ಬದಲಾವಣೆ ಈ ಜಗದ ನಿಯಮ. ನಮ್ಮೂರಿನ ಬದಲಾವಣೆ ಈಗ ನಿಮ್ಮ ಕೈಯಲ್ಲಿ ಇದೆ. ಅದು ನಿಮ್ಮ ಹಕ್ಕು, ನಿಮ್ಮ ಜಾಣ್ಮೆ. ಎಷ್ಟೋ ಜನರು ಬರೀ ದುಡ್ಡಿದ್ದರೆ ಇಲೆಕ್ಷನ್ ಅಂತಾರೆ. ಯಾಕೆ? ದುಡ್ಡು ಇಲ್ಲದಿದ್ದರೆ ನಮ್ಮಂಥವ್ರಿಗೆ ಇಲೆಕ್ಷನ್ ಬೇಡವೇ? ಹೇಳಿ ಮತದಾರರೇ. ಇವತ್ತು ನಮ್ಮೂರು ರಾಷ್ಟ್ರವ್ಯಾಪ್ತಿ ಬೆಳೆಯಬೇಕಾದರೆ ನೀವು
ಒಳ್ಳೆಯ ಜನರಿಗೆ ಯಾವುದೇ ದುಡ್ಡು ಸರಾಯಿ ತೆಗೆದುಕೊಳ್ಳದೆ ವೋಟ್ ಮಾಡಿದರೆ ಅಂಥವರಿಂದ ನಮ್ಮೂರನ್ನು ರಾಷ್ಟ್ರವ್ಯಾಪ್ತಿಗೆ ಕಳಿಸಬಹುದೆಂಬುದೇ ನನ್ನ ಆಸೆ ಎಂದು ಹೇಳುತ್ತಾ ನನ್ನ ತಿಳುವಳಿಕೆ ಪತ್ರವನ್ನು ಮುಕ್ತಾಯ ಮಾಡುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.